ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಅಧ್ಯಾಯ 25. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಅಮ್ಮ, ನೀವೇನು ಮಾತಾಡ್ತೀರಾ ಅಂತ ನಂಗೆ ಗೊತ್ತು. ಆದರೆ ನನ್ನ ಮಗಳು ಇಲ್ಲಿರೋದು ಬೇಡ ಅಂದರೆ ಬೇಡ ಅಷ್ಟೆ. ಆರಿದ್ರ, ಬಾ ಹೋಗೋಣ, ನಾವು ಇಲ್ಲಿಂದ ಮೊದಲು ಎಂದು ಜೋರಾಗಿ ಕೂಗಿದರು ಸೌಭಾಗ್ಯ. ಸೌಭಾಗ್ಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲ ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡ. ಇದು ಆರಿದ್ರ ಜೀವನದ ಪ್ರಶ್ನೆ ಎಂದರು ಅರುಂಧತಿ ಅಜ್ಜಿ. ಇದು ನನ್ನ ಮಗಳ ಜೀವದ ಪ್ರಶ್ನೆ ಅಮ್ಮ. ನೇರವಾಗಿ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಆ ಹುಡುಗಿ ಹೇಳ್ತಿದ್ದಾಳೆ ಅಂದಮೇಲೆ ನೀವೇ ಯೋಚನೆ ಮಾಡಿ. ನಾಳೆ ದಿನ ನನ್ನ ಮಗಳು ಈ ಮನೆಯಲ್ಲಿ ಅದೇಗೆ ತಾನೇ ಸುಖವಾಗಿ ಇರ್ತಾಳೆ? ಸೊಸೆ ಅಂದರೆ ಹೊರಗಿನವಳು, ಮಗಳು ಯಾವತ್ತಿಗೂ ಮನೆಯವಳಿಗೂ. ಈ ಸತ್ಯ ನೀವು ಅರ್ಥ ಮಾಡಿಕೊಳ್ಳಿ ಎಂದರು ಸೌಭಾಗ್ಯ. ಅತ್ತೆ, ಮಾತುಗಳು ಹಿಡಿತದಲ್ಲಿರಲಿ. ನೀವು ಆಡ್ತಿರೋ ಮಾತುಗಳು ನನ್ನಕ್ಕನ ಕೊಲೆಗಾರ್ತಿ ಅನ್ನೋ ಹಾಗಿದೆ. ವಿಷಯ ಸಡನ್ನಾಗಿ ಗೊತ್ತಾಗಿದ್ದರಿಂದ ಅವಳಿಗೆ ಇದನ್ನು ಒಪ್ಪಿಕೊಳ್ಳೋಕೆ ಆಗದೆ ಏನೇನೋ ಮಾತಾಡ್ತಿದ್ದಾಳೆ. ಜೊತೆಗೆ ಗರ್ಭಿಣಿ ಬೇರೆ. ಈ ಸಮಯದಲ್ಲಿ ಮನಸ್ಸು ಆಗಾಗ ಬದಲಾಗ್ತಿರುತ್ತೆ. ನೀವು ಹಿರಿಯರು, ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಳ್ಳಿ ಎಂದ ನರಸಿಂಹ. ಓ, ಗರ್ಭಿಣಿ, ಮನಸ್ಸು ಬದಲಾಗುತ್ತೆ. ಹಾಗಾದರೆ ಈ ಮನಸ್ಥಿತಿಯಲ್ಲಿ ನನ್ನ ಮಗಳನ್ನು ನಿನ್ನಕ್ಕ ಕೊಲೆ ಮಾಡಿದರು ಸರಿನಾ ಹಾಗಾದರೆ ಎಂದು ಕೇಳಿದರು ಸೌಭಾಗ್ಯ. ಕೊಲೆ ಮಾಡೋದು ಅಂದರೆ ಕಡಲೆಕಾಯಿ ಸಿಪ್ಪೆ ಸುಲಿದಷ್ಟು ಸುಲಭ ಅಲ್ಲ ಅತ್ತೆ. ಬಾಯಿದೆ, ಕೋಪ ಇದೆ ಅಂತ ಏನೇನೋ ಮಾತಾಡಬೇಡಿ. ನನ್ನಕ್ಕ ಮುಂಗೋಪಿ, ಒಪ್ಪಿಕೊಳ್ತೀನಿ. ಆದರೆ ನೀವು ಹೇಳೋ ಹಾಗೆ ಕೊಲೆ ಮಾಡೋಳು ಅಲ್ಲ ಎಂದ ನರಸಿಂಹ. ನಮ್ಮಂಥವರಿಗೆ ಕೊಲೆ ಮಾಡೋದು ಕಷ್ಟ, ಆದರೆ ನಿನ್ನಂಥವರಿಗೆ ಅಲ್ಲ ಅಲ್ವಾ ನರಸಿಂಹ? ಹೇಳಿ ಕೇಳಿ ರೌಡಿ ನೀನು ಎಂದರು ಸೌಭಾಗ್ಯ. ನೋಡಿಮ್ಮ, ನಿಮ್ಮ ಸಂಕಟ ಅರ್ಥ ಆಗುತ್ತೆ. ಹಾಗಂತ ನನ್ನ ಮಕ್ಕಳ ಬಗ್ಗೆ ನೀವು ನಾಲಿಗೆ ಹರಿಬಿಟ್ಟರೆ ಚೆನ್ನಾಗಿರಲ್ಲ ಎಂದರು ಶಂಕರ್ ಶಾಸ್ತ್ರಿಗಳು ಗಂಭೀರವಾಗಿ. ವಿಷಯ ಎಲ್ಲಿಂದ ಎಲ್ಲಿಗೂ ಸಾಗುತ್ತಿರುವುದು ನೋಡಿದ ನರಸಿಂಹ, ಅಜ್ಜಿ ಪ್ಲೀಸ್, ನೀವು ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ. ಕೋಪದಲ್ಲಿ ಏನೇ ಮಾತನಾಡಿದರೂ ಅದು ಮತ್ತಷ್ಟು ಸಮಸ್ಯೆ ಉಂಟು ಮಾಡುತ್ತದೆಯೇ ಹೊರತು ಯಾವುದನ್ನೂ ಸರಿ ಮಾಡಲ್ಲ ಎಂದ ನರಸಿಂಹ. ಸೌಭಾಗ್ಯ, ನಡಿ ನೀನು ಎಂದರು ಅರುಂಧತಿ ಅಜ್ಜಿ. ಅವರಿಗೂ ನರಸಿಂಹನ ಮಾತಲ್ಲಿ ಸತ್ಯವಿದೆ ಅನಿಸಿತ್ತು. ಹೋಗೋಣ ಅಮ್ಮ, ಮೊದಲು ನನ್ನ ಮಗಳನ್ನು ಕರೆಯಿರಿ, ಅವಳನ್ನು ಕೂಡ ಕರೆದುಕೊಂಡು ಹೋಗೋಣ ಎಂದರು ಸೌಭಾಗ್ಯ. ಅತ್ತೆ ಪ್ಲೀಸ್, ನೀವು ಹೊರಡಿ, ಅವಳು ಎಲ್ಲಿಗೂ ಬರಲ್ಲ. ಪರಿಸ್ಥಿತಿ ಹೇಗಿದೆ ಈಗ ಅನ್ನೋದು ನಿಮ್ಮ ಊಹೆಗೂ ಕೂಡ ಸಿಗಲ್ಲ ಎಂದ ನರಸಿಂಹ. ನನ್ನ ಮಗಳು ಪೊಲೀಸ್, ಇಡೀ ಊರನ್ನೇ ಕಾಯುವ ಅವಳಿಗೆ ತನ್ನ ತಾನು ಕಾಪಾಡಿಕೊಳ್ಳೋಕ್ಕೆ ಬರಲ್ವಾ ಎಂದರು ಸೌಭಾಗ್ಯ. ನಿಮ್ಮ ಮಗಳು ಪೊಲೀಸ್ ಅಷ್ಟೇ, ದೇವರಲ್ಲ. ಎಲ್ಲದಕ್ಕೂ ಪರಿಹಾರ ಇದೆ ಅನ್ನೋಕೆ. ಆ ದೇವರಿಗೆ ಸಂಕಟ ಅನ್ನೋದು ಇರೋವಾಗ ನಿಮ್ಮ ಮಗಳೇನು ಮಹಾ? ಸುಮ್ಮನೆ ಹೋಗಿ, ಸ್ವಲ್ಪ ಹೊತ್ತು ಸಮಾಧಾನದಿಂದ ಯೋಚನೆ ಮಾಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ ಎಂದ ನರಸಿಂಹ. ಹಾಗಲ್ಲ ಎನ್ನುವ ಮಗಳ ಕೈ ಹಿಡಿದು ಅರುಂಧತಿ ಅಜ್ಜಿ ಕರೆದುಕೊಂಡು ನಡೆದರು. ಸುಮ್ಮನೆ ಬಾ ನೀನು ಎಂದು ರೇಗಿ. ಏನೋ ನರಸಿಂಹ, ಇದೆಲ್ಲ ಏನಾಗ್ತಿದೆ ನಮ್ಮ ಮನೆಯಲ್ಲಿ ಎಂದು ರೋಸಿ ಹೋದ ಹಾಗೆ ಕೇಳಿದರು ಶಂಕರ್ ಶಾಸ್ತ್ರಿಗಳು. ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಅಪ್ಪಾಜಿ, ಎಲ್ಲ ಸತ್ಯ ತಾನಾಗಿಯೇ ಗೊತ್ತಾಗುತ್ತೆ ನಿಮಗೆ. ಅಮ್ಮ, ದಯವಿಟ್ಟು ನಿನ್ನ ಮಗಳಿಗೆ ನಾಲಿಗೆ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಮಾತಾಡೋಕ್ಕೆ ಹೇಳು. ಅವಳು ಗರ್ಭಿಣಿ ಅಂತ ಪ್ರತಿ ಸಲ ಪರವಹಿಸಿ ಮಾತಾಡೋಕ್ಕೆ ಆಗಲ್ಲ. ನನಗೆ ನನ್ನ ಕುಟುಂಬ ಅಂತ ಬಂದಾಗ ಅದರಲ್ಲಿ ಹೆಂಡತಿ ಕೂಡ ಇರ್ತಾಳೆ ಎಂದ ನರಸಿಂಹ. ಕತೆ ಹೇಳಿದ್ಯಾ, ಅದನ್ನು ನಂಬಿ ಮದುವೆ ಆದವಳ ಮನೆಗೆ ತುಂಬಿಸಿಕೊಳ್ಳೋಣ ಅಂದರೆ ಮತ್ತೇನೋ ರಗಳೆ. ಯಾಕೋ ನಮ್ಮನೆ ಒಳ್ಳೆ ರಹಸ್ಯ ತುಂಬಿರೋ ಗುಡಾಣ ಆಗ್ತಿದೆ ಅನಿಸ್ತಿದೆ ಎಂದು ಬೇಸರದಿಂದ ಹೇಳಿ ಅಡುಗೆ ಮನೆಗೆ ನಡೆದರು ಅನಸೂಯ ಅವರು. ಅಮ್ಮನ ಮಾತು ಕೇಳಿಸಿಕೊಂಡ ನರಸಿಂಹ ಏನೊಂದೂ ಹೇಳದೆ ನೆಟ್ಟುಸಿರು ಬಿಟ್ಟು ಅಪ್ಪನ ಕಡೆಗೆ ನೋಡಿದರೆ ಅವರೇನೂ ಹೇಳದೆ ಸೀದಾ ಹೊರಗಡೆ ನಡೆದರು. ಮನೆಯ ಒಳಗಿನ ಚಿಂತೆ ಮರೆಯಾಗುವ ಹಾಗೆ ಇತ್ತು. ಹೊರಗಿನ ವಾತಾವರಣ. ಪುಟ್ಟ ಮಕ್ಕಳಿಬ್ಬರು ಯಾವುದೇ ಚಿಂತೆ ಇಲ್ಲದಂತೆ ಆರಾಮಾಗಿ ಆಡುತ್ತಿದ್ದರು ತಮ್ಮದೇ ಲೋಕದಲ್ಲಿ. ಶಾಸ್ತ್ರಿ, ಬಾರೋ ಇಲ್ಲಿಗೆ ಎಂದು ಅಡುಗೆ ಮನೆಯಿಂದಾನೇ ಕೂಗಿದರು ಅನಸೂಯ ಅವರು. ಏನಮ್ಮ ಎಂದ ಶಾಸ್ತ್ರಿ. ಮಕ್ಕಳ ಜೊತೆಗೆ ಆಡುತ್ತಿದ್ದವ ಸೀದಾ ಅಡುಗೆ ಮನೆಗೆ ಬಾಗಿಲಲ್ಲಿ ಹೋಗಿ ನಿಂತಿದ್ದ. ತಗೋ ಇದನ್ನು, ನಿನ್ನ ಹೆಂಡತಿಗೆ ಕೊಡು, ಬಂದಾಗಿಂದ ನೀರು ಕೂಡ ಕೊಟ್ಟಿಲ್ಲ ಎಂದು ತಟ್ಟೆಯಲ್ಲಿ ತಿಂಡಿ ಜೊತೆಗೆ ಲೋಟದಲ್ಲಿ ಕಾಫಿ ಹಾಕಿ ಟ್ರೇನಲ್ಲಿಟ್ಟು ಶಾಸ್ತ್ರಿ ಮುಂದೆ ಹಿಡಿದರು. ಅಮ್ಮ, ಅವಳಿಗೆ ಕೈಗೆ ಮಾತ್ರ ಪೆಟ್ಟಾಗಿರೋದು, ನೀವು ಆಡೋದು ನೋಡಿದರೆ ಹೇಳೋಕ್ಕೆ ಆಗಲ್ಲ ಅನ್ನೋ ಹಾಗಿದೆ ಎಂದು ಕೊಂಕು ನುಡಿದಳು ನೈದಿಲೆ ಅಡುಗೆ ಮನೆಯೊಳಗೆ ಬರುತ್ತಾ. ಅಮ್ಮ, ಕೊಡಿ ಇಲ್ಲಿ ಎಂದ ಶಾಸ್ತ್ರಿ ಅಲ್ಲಿ ಮಾತಿಗೆ ನಿಲ್ಲದೆ ಸೀದಾ ತನ್ನ ಕೋಣೆಗೆ ನಡೆದಿದ್ದ. ನೋಡಮ್ಮ, ಇಷ್ಟು ದಿನ ಒಂದು ಲೋಟ ನೀರು ತಗೊಂಡು ಕುಡಿತಾ ಇರಲಿಲ್ಲ. ಈಗ ಹೆಂಡತಿ ಬಂದಿದ್ದೆ ಅವಳ ಸೇವೆಗೆ ನಿಂತಿದ್ದಾನೆ ಎಂದಳು ನೈದಿಲೆ. ನಿಂಗೇನು ಬೇಕು ಈಗ? ಕಾಫಿ ಬೇಕಾ ಇಲ್ಲ ಹಾಲು ಕೊಡ್ಲಾ ಎಂದು ಕೇಳಿದರು ಅನಸೂಯ ಮಗಳ ಮಾತಿಗೆ ಉತ್ತರಿಸದೆ. ಕಾಫಿ ಕೊಡು ಎಂದ ನೈದಿಲೆ. ಅಮ್ಮ,
ಈಗ ಮನೆಗೆ ಸೊಸೆ ಬಂದಿರೋದನ್ನು ಎಲ್ಲರಿಗೂ ಹೇಳಬೇಕಾ ಎಂದು ಕೇಳಿದಳು. ಅದನ್ನು ಹೋಗಿ ನಿನ್ನ ತಮ್ಮನ ಹತ್ತಿರ ಕೇಳು, ನನಗೇನು ಗೊತ್ತು? ಅಷ್ಟಕ್ಕೂ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಆದರೂ ಎಲ್ಲಿದೆ ಹೇಳು ಎಂದರು ಅನಸೂಯ ಬೇಸರದಲ್ಲಿ. ನೋಡಮ್ಮ, ಅವಳು ಮನೆಗೆ ಬಂದಿದ್ದೇ ಬಂದಿದ್ದು, ಗ್ರಹಣ ಆವರಿಸಿಕೊಂಡಿದೆ ಈ ಮನೆಗೆ ಎಂದಳು ನೈದಿಲೆ. ತಗೋ ಕಾಫಿ. ಹಾಗೆ ನೈದಿಲೆ, ಅವಳು ಈ ಮನೆಗೆ ಸೊಸೆ ಹೇಗೆ ಮದುವೆ ಆಗಿರಲಿ, ಅವಳನ್ನು ನಿನ್ನ ತಮ್ಮ ಒಪ್ಪಿಕೊಂಡಿದ್ದಾನೆ. ಅಷ್ಟು ಸಾಕು. ಸುಮ್ಮನೆ ಅವಳ ಮೇಲೆ ಸಲ್ಲದ ಕೋಪ ತೋರಿಸೋಕ್ಕೆ ಹೋಗಬೇಡ. ಯಾಕಂದರೆ ನಿನಗೂ ಮಗಳಿದ್ದಾಳೆ. ನಾಳೆ ಏನು ಯಾರಿಗೆ ಗೊತ್ತು ಅಲ್ವಾ ಎಂದರು ಅನಸೂಯ. ನನ್ನ ಮಗಳನ್ನು ನಾನೇನು ಆ ನಡತೆಗಟ್ಟವಳ ಹಾಗೆ ಬಿಡಿಸಲ್ಲ ಬಿಡು ಎಂದರು ನೈದಿಲೆ ತೊಟೆ ಕುಂಕಿಸಿ. ಈ ನಡತೆಗಟ್ಟವಳನ್ನೇ ನಿಮ್ಮ ಗಂಡನ ಕುಟುಂಬಕ್ಕೆ ಸೊಸೆಯಾಗಿಸೋಕ್ಕೆ ಹೊರಟಿದ್ರಿ ನೀವು ಎಂದಳು ಆರಿದ್ರ ತಟ್ಟೆ ಹಿಡಿದು ಅಡುಗೆ ಮನೆಗೆ ಬಂದು. ಆಗ ನಿನ್ನ ಈ ರಂಗಿನಾಟ ಗೊತ್ತಿರಲಿಲ್ಲ ಅಲ್ವಾ? ಒಳ್ಳೆಯ ಹುಡುಗಿ ಅಂದುಕೊಂಡಿದ್ದೆ, ಆದರೆ ನೀನು ಛೆ ಎಂದಳು ನೈದಿಲೆ. ನಾಲಿಗೆ ಬಿಗಿ ಹಿಡಿದು ಮಾತಾಡಿ, ನನ್ನ ನಡತೆ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ ಎಂದು ಬೆರಳ ತೋರಿಸಿ ನುಡಿದಳು ಆರಿದ್ರ. ಸಾಕು ನಿಲ್ಲಿಸಿ, ಇಲ್ಲಿ ನಾನೊಬ್ಬಳು ಇದ್ದೀನಿ ಅಂತ ಗಮನ ಕೂಡ ಇಲ್ಲದೆ ಹೀಗೆ ಜಗಳ ಮಾಡ್ತಿದ್ದೀರಾ ಅಲ್ವಾ? ಇದೇನಾ ನೀವು ಓದಿ ಕಲಿತಿರೋದು ಎಂದು ಗದರಿದನು ಅನಸೂಯ. ಆರಿದ್ರ, ನಿನ್ನ ಯಾರು ಇಲ್ಲಿಗೆ ಬರೋಕೆ ಹೇಳಿದ್ದು? ಕೋಣೆಯಲ್ಲಿರೋಕೆ ಆಗಲ್ವಾ ಎಂದ ಶಾಸ್ತ್ರಿ. ನಾನೇನು ಅಪರಾಧಿಯಲ್ಲ ಕೋಣೆಯಲ್ಲಿ ಬಂದಿಯಾಗಿರೋಕೆ. ಹೇಳಬೇಕು ಅಂದರೆ ನನಗೆ ಈ ಬಂಧವೇ ಬೇಕಾಗಿಲ್ಲ. ಅಂಥದ್ರಲ್ಲಿ ನೀವು ಆಣೆ ಹಾಕಿ ಕಟ್ಟಿ ಹಾಕಿದ್ದೀರಾ ಅಂತ ಇಲ್ಲಿದ್ದೀನಿ. ಅದರ ಅರ್ಥ ನಿಮ್ಮನೆಯಲ್ಲಿ ಅಂದ ಹಾಗೆ ಅನಿಸಿಕೊಂಡು ಇರ್ತೀನಿ ಅನ್ನೋದಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮವರಿಗೂ ಅರ್ಥ ಮಾಡಿಸಿ ಎಂದು ಶಾಸ್ತ್ರಿಯ ಗುರಾಯಿಸಿ ನೋಡಿ ಹೇಳಿ ನಡೆದಳು ಆರಿದ್ರ. ಅಮ್ಮ, ಮತ್ತೆ ಏನಾಯಿತು ಎಂದು ಕೇಳಿದ ಶಾಸ್ತ್ರಿಗೆ ಒಂದೇ ದಿನಕ್ಕೆ ರೋಸಿ ಹೋಗಿತ್ತು. ಮನೆಗೆ ಸೊಸೆ ಅಂತ ಕರೆದುಕೊಂಡು ಬಂದಿದೆಯಾ ಅಲ್ವಾ, ಅವಳಿಗೆ ಹೇಳು ಇಲ್ಲಿ ಯಾರೂ ಕೂಡ ಅವಳ ಆಳಲ್ಲ ಅಂತ. ಮಾಡಿಕೊಂಡು ತಿನ್ನೋಕೆ ಬರಲ್ಲ ಸರಿ, ಆದರೆ ಮಾಡಿದ್ದನ್ನು ಕೂಡ ತರಿಸಿಕೊಂಡು ತಿನ್ನೋದು ಎಷ್ಟು ಸರಿ ಎಂದಳು ನೈದಿಲೆ. ಅವಳಿಗೆ ಗುಂಡು ಬಿದ್ದಿದೆ ಕಣೆ, ಅದಕ್ಕೆ ತಗೊಂಡು ಹೋಗಿ ಕೊಟ್ಟಿದ್ದು. ಯಾಕೆ, ನೀನು ಗರ್ಭಿಣಿ ಅಂತ ಕೈಗೆ ತಂದು ಕೊಡಲ್ವ ನಾವು? ಅಂದಮೇಲೆ ಅವಳಿಗೆ ಕೊಟ್ಟರೆ ತಪ್ಪೇನು ಎಂದು ಕೇಳಿದ ಶಾಸ್ತ್ರಿ. ಅರೆ ವಾ, ಪರವಾಗಿಲ್ಲ ಕಣೋ ನೀನು, ಇಷ್ಟು ಬೇಗ ಹೆಂಡತಿ ಗುಲಾಮ ಆಗಿಬಿಟ್ಯಾ? ಎಷ್ಟೇ ಆಗಲಿ ದುಡಿಯೋ ಹೆಂಡತಿ ಅಲ್ವಾ ಎಂದಳು ನೈದಿಲೆ ವ್ಯಂಗ್ಯವಾಗಿ. ಅಕ್ಕನ ಮಾತಿಗೆ ಉತ್ತರಿಸುವ ಮೊದಲೇ ಪಪ್ಪಾ ಎಂದು ಜೋರಾಗಿ ಕೂಗಿದ್ದ ಸಮರ್ಥ್ ಹೊರಗಿನಿಂದ. ಬಂದೆ ಮಗ ಎಂದು ಹೊರಗಡೆ ನಡೆದ ಶಾಸ್ತ್ರಿ ಹೋಗುವ ಮೊದಲು ಅಕ್ಕನ ಗುರಾಯಿಸಿ ನೋಡಿ ನಡೆದಿದ್ದ. ಮುಂದೆ ಕತೆ ಹೇಗಿದೆ ಅಂತ ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಕತೆ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಪ್ಲೀಸ್.